ನಮಸ್ತೆ ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ಶಿಲಾಯುಗಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಯಾವ ದೇವರ ಆರಾಧನೆ ಇತ್ತು? ಮೊದಲನೇ ಪ್ರಶ್ನೆ, ಅದಕ್ಕೆ ಉತ್ತರ ಬಂದ್ಬಿಟ್ಟು ಮಾತೃದೇವತೆಯ ಆರಾಧನೆ ಇತ್ತು. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳು ಆರಾಧಿಸಿದಂತಹ ದೇವರು ಯಾವುದು ಅಂತ ಅಂದರೆ ಮಾತೃದೇವತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡಿದ್ರೆ, ಗ್ರಾಮ ಜೀವನ ಹೇಗೆ ಆರಂಭವಾಯಿತು? ಗ್ರಾಮ ಜೀವನ ಅನ್ನೋದು ಯಾವ ರೀತಿ ಆರಂಭ ಆಯಿತು ಅಂತ. ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದಂಥ ಆದಿಮಾನವನು ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಅನ್ನೋದು ಆರಂಭ ಆಯಿತು. ಅಂದರೆ ಆದಿಮಾನವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಬೇಟೆಗಳನ್ನ ಆಡಿಕೊಂಡು ತಮ್ಮ ಆಹಾರವನ್ನು ಹುಡುಕ್ತಾ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರೋರವರು ಒಂದು ಕಡೆ ಸೇರಿ ವಾಸ ಮಾಡೋದಕ್ಕೆ ತೊಡಗ್ತಾರೆ. ಅಲ್ಲಿಂದ ಗ್ರಾಮ ಜೀವನ ಅನ್ನೋದು ಆರಂಭ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದರೆ, ಭಾರತದ ವಿವಿಧ ಹೆಸರುಗಳನ್ನು ತಿಳಿಸಿ. ಇದನ್ನು GPSTR ಅಲ್ಲಿ ಕೂಡ ಕೇಳಿದ್ದಾರೆ. ಭಾರತದ ವಿವಿಧ ಹೆಸರುಗಳನ್ನು ತಿಳಿಸಿ. ಭಾರತಕ್ಕೆ ಇದ್ದ ವಿವಿಧ ಹೆಸರುಗಳು ಅಂತ ಅಂದರೆ ಭರತಖಂಡ, ಭರತವರ್ಷ, ಹಿಂದೂಸ್ತಾನ, ಜಂಬೂದ್ವೀಪ, ಹೀಗೆ ಅನೇಕ ಹೆಸರುಗಳಿಂದ ನಮ್ಮ ಭಾರತವನ್ನು ಕರೀತಾರೆ. ಮತ್ತೊಮ್ಮೆ ಹೇಳೋದಾದರೆ ಭರತಖಂಡ, ಭರತವರ್ಷ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಭಾರತಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು? ಭಾರತ ಅನ್ನೋ ಹೆಸರು ಯಾಕೆ ಬಂತು ಅಂತ ನೋಡೋದಾದರೆ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಭಾರತ ದೇಶ ಎಂದು ಎನಿಸಿತು. ಋಷಭನಾಥ ಅಥವಾ ಆದಿನಾಥ ಇವನು ಜೈನ ಧರ್ಮದ ಮೊದಲನೇ ತೀರ್ಥಂಕರ. ಇವರ ಮೊದಲನೇ ಮಗ, ಹಿರಿಯ ಮಗನಿದ್ದ, ಅವನ ಹೆಸರು ಭರತ ಅಂದ್ಬಿಟ್ಟು. ಅವನು ಆಳ್ವಿಕೆ ನಡೆಸುತ್ತಿದ್ದಂತಹ ಈ ಭರತ ಭೂಮಿಯನ್ನು ಭರತಖಂಡ, ಭಾರತ ದೇಶ ಅಂದ್ಬಿಟ್ಟು ಕರೆಯೋದಕ್ಕೆ ಆ ಹೆಸರು ಬಂತು. ನಂತರ ಭಾರತವನ್ನು ಹಿಂದೂಸ್ತಾನ ಅಂತ ಯಾರು ಕರೀತಾರೆ ಅಂತ ಅಂದರೆ, ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ತಾನ ಅಂದ್ಬಿಟ್ಟು ಕರೆದ್ರು. ಅದೇ ರೀತಿಯಾಗಿ ಇಲ್ಲಿನ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದ್ಬಿಟ್ಟು ಪರ್ಷಿಯನ್ನರು ಕರೆದ್ರು. ಪರ್ಷಿಯನ್ನರು ಹಿಂದೂಗಳು ಅಂದ್ಬಿಟ್ಟು ಕರೆದ್ರಲ್ವಾ, ಅದೇ ರೀತಿ ಗ್ರೀಕರು ಭಾರತೀಯರನ್ನ ಏನೆಂದು ಕರೆದ್ರು? ಗ್ರೀಕರು ಭಾರತೀಯರನ್ನ ಏನೆಂದು ಕರೆದರು ಅಂತ ಪ್ರಶ್ನೆ ಬಂದರೆ, ಪರ್ಷಿಯನ್ನರು ಬಳಸುವುದನ್ನು ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಇಂಡು ಎಂದು ಕರೆದರು. ಅವರು ಹಿಂದೂ ಅನ್ನೋ ಪದವನ್ನು ಗ್ರೀಕರು ಸಿಂಡೆಸ್ ಅಂತ ಕರೆದ್ರು, ನಂತರ ಅದನ್ನು ಇಂಡು ಎಂದು ಕರೆದರು. ಪರ್ಷಿಯನ್ನರು ಹಿಂದೂಗಳು ಅಂತ ಕರೀತಾರೆ, ಅದೇ ರೀತಿ ಗ್ರೀಕರು ನಮ್ಮನ್ನು ಇಂಡುಗಳು ಅಂದ್ಬಿಟ್ಟು ಕರೀತಾರೆ. ಅದೇ ರೀತಿಯಾಗಿ ಆಂಗ್ಲರು ಮತ್ತು ಪಾಶ್ಚಿಮಾತ್ಯರು ಹೇಗೆ ಕರೆದ್ರು ಅಂತ ನೋಡೋದಾದರೆ, ಆಂಗ್ಲರ ಪ್ರಭಾವದಿಂದ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮ ಹಿಂದೂಯಿಸಮ್ ಅನಿಸ್ಕೊಂತು. ಪರ್ಷಿಯನ್ನರು ಹಿಂದೂಸ್ತಾನ ಅಂತ ಕರೆದ್ರು, ನಮ್ಮನ್ನು ಹಿಂದೂಗಳು ಅಂತ ಕರೆದ್ರು. ಗ್ರೀಕರು ಇಂಡು ಅಂತ ಕರೆದ್ರು. ಅದೇ ರೀತಿಯಾಗಿ ಆಂಗ್ಲರು ಮತ್ತು ಪಾಶ್ಚಿಮಾತ್ಯರು ಇಂಡಿಯಾ ಮತ್ತು ಹಿಂದೂಯಿಸಮ್ ಅಂದ್ಬಿಟ್ಟು ಕರೀತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅನ್ನೋವಂಥ ಸ್ಟೇಟ್ಮೆಂಟ್ನ ಒಬ್ಬ ವ್ಯಕ್ತಿ ಕೊಡ್ತಾನೆ. ಅದು ಯಾರು ಅಂತ ನೋಡೋದಾದರೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದಂತಹ ಆಂಗ್ಲ ವಿದ್ವಾಂಸ ಯಾರು ಅಂತ ಪ್ರಶ್ನೆ ಬರ್ಬೋದು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದ ಆಂಗ್ಲ ವಿದ್ವಾಂಸ ವಿಲಿಯಂ ಜೋನ್ಸ್. ಇವರು ಏಷ್ಯಾಟಿಕ್ ಸೊಸೈಟಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಯಾರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು? ವಿಲಿಯಂ ಜೋನ್ಸ್. ಎಷ್ಟರಲ್ಲಿ ಅಂತ ಅಂದರೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಏಷ್ಯಾಟಿಕ್ ಸೊಸೈಟಿಯು 1784ರಲ್ಲಿ ಸ್ಥಾಪನೆ ಆಗುತ್ತಲ್ವಾ, ಅದನ್ನು 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದ್ಬಿಟ್ಟು ಮರುನಾಮಕರಣವನ್ನು ಮಾಡಲಾಗುತ್ತೆ. ಏಷ್ಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಅಂದರೆ ವಿಲಿಯಂ ಜೋನ್ಸ್. ಎಷ್ಟರಲ್ಲಿ ಅಂತ ಅಂದರೆ 1784ರಲ್ಲಿ. ಮತ್ತು ಅದನ್ನು ಮರುನಾಮಕರಣವಾಗಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂದ್ಬಿಟ್ಟು ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1832ರಲ್ಲಿ. ಅದೇ ರೀತಿಯಾಗಿ ಈ ಏಷ್ಯಾಟಿಕ್ ಸೊಸೈಟಿ ಇದೆ ಅಲ್ಲ, ಅದು ತುಂಬ ಕೆಲಸಗಳನ್ನು ಮಾಡುತ್ತೆ. ಅದರಲ್ಲಿ ಒಂದು ಪ್ರಮುಖವಾದಂಥ ಅಂಶ ಏನಂದರೆ, ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜಿಮೆಯನ್ನು ಮಾಡ್ತಾರೆ. ಇದೇ ಫಸ್ಟ್ ಕೃತಿ. ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜಿಮೆಗೊಂಡಂಥ ಮೊದಲ ಕೃತಿ ಯಾವುದು ಅಂತ ಅಂದರೆ
ಅದು ಭಗವದ್ಗೀತೆ. ಅದನ್ನು ಮಾಡಿದ ಯಾರು ಅಂತ ಅಂದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದರ ಮೂಲಕ ಸಂಸ್ಕೃತದಿಂದ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ತರ್ಜಿಮೆ ಮಾಡಲಾಗುತ್ತೆ. ನಂತರ ಮತ್ತೊಂದು ಕೃತಿಯಾದಂತಹ ಶಾಕುಂತಲ, ಇದನ್ನು ಇಂಗ್ಲೀಷ್ನಲ್ಲಿ ವಿಲಿಯಂ ಜೋನ್ಸ್ ಅವರು ಸಿದ್ಧಗೊಳಿಸ್ತಾರೆ. ಸಂಸ್ಕೃತದಿಂದ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಕಡೆಯಿಂದ ತರ್ಜಿಮೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಶಾಕುಂತಲ ಅನ್ನೋ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷ್ನಲ್ಲಿ ವಿಲಿಯಂ ಜೋನ್ಸ್ ರವರು ಸಿದ್ಧಗೊಳಿಸ್ತಾರೆ. ನಂತರ ಪ್ರಶ್ನೆ ಬಂದ್ಬಿಟ್ಟು ಅಂಕಿಅಂಶಗಳನ್ನು ನಾವು ಯಾರ ಶಿಲಾಲೇಖನಗಳಲ್ಲಿ ಕಾಣಬಹುದಾಗಿದೆ? ಭಾರತದಲ್ಲಿ ಅನೇಕ ಶಿಲಾಲೇಖನಗಳನ್ನು ನಾವು ಕಾಣ್ತೀವಲ್ವಾ? ಹಲವಾರು ರಾಜರ ಆಳ್ವಿಕೆಯ ಸಮಯದಲ್ಲಿ ನಾವು ಶಿಲಾಶಾಸನಗಳನ್ನು ಕಾಣಬಹುದು. ಆದರೆ ಅಂಕಿಅಂಶಗಳನ್ನು ಯಾರ ಶಿಲಾಲೇಖನಗಳಲ್ಲಿ ಕಾಣಬಹುದು ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಅಶೋಕನ ಶಿಲಾಲೇಖನದಲ್ಲಿ ಕಾಣಬಹುದು. ಇವು 2300 ವರ್ಷಗಳಷ್ಟು ಹಳೆಯದಾಗಿರುತ್ತವೆ. ಯಾರ ಶಿಲಾಲೇಖನದಲ್ಲಿ ಕಾಣ್ತೀವಿ? ಅಶೋಕ ಮಹಾರಾಜನ ಶಿಲಾಲೇಖನದಲ್ಲಿ ನಾವು ಕಾಣಬಹುದು. ಇವರು ಮೌರ್ಯ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾದಂತಹ ರಾಜ ಆಗಿರ್ತಾರೆ. ಈ ಶಿಲಾಲೇಖನಗಳು ಎಷ್ಟು ವರ್ಷ ಹಳೆಯದಪ್ಪ ಅಂತ ನೋಡೋದಾದರೆ 2300 ವರ್ಷಗಳಷ್ಟು ಹಳೆಯದಾಗಿರುತ್ತೆ. ಮುಂದುವರೆದು ಅಂಕಿಅಂಶಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವನ್ನ ಗಣಿತಕ್ಕೆ ಕೊಡುಗೆ ನೀಡಿದವರು ಯಾರು ಅಂತ ನೋಡಿದ್ರೆ ಯಾವ ದೇಶದವರು ಅಂದರೆ ಪ್ರಾಚೀನ ಭಾರತೀಯರು. ನಮ್ಮ ಪ್ರಾಚೀನ ಭಾರತೀಯರು ಅಂಕಿಅಂಶಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವನ್ನ ಗಣಿತಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಂತರ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಸೂಚ್ಯಾಂಕವಾಗಿ ಬೆಳೆಸಿದವರು ಯಾರು ಅಂತ ಅಂದರೆ ಅದು ಕೂಡ ನಮ್ಮ ಭಾರತೀಯರೇ. ಸೊನ್ನೆಯನ್ನು ಕಂಡುಹಿಡಿದಂತಹ ಅಥವಾ ಅದನ್ನು ಸೂಚ್ಯಾಂಕವಾಗಿ ಬೆಳೆಸಿದಂತಹ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತೆ. ನಂತರ ಮುಂದುವರೆದು ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅಂತ ಮೊಟ್ಟ ಮೊದಲು ತಿಳಿಸಿದಂತಹ ವಿಜ್ಞಾನಿ ಯಾರು ಅಂತ ಅಂದರೆ ನಮ್ಮ ಭಾರತೀಯನಾದಂತಹ ಆರ್ಯಭಟ. ಈ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ಮೊಟ್ಟ ಮೊದಲು ತಿಳಿಸಿದಂತಹ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಆರ್ಯಭಟ. ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಸಿದ್ಧಗೊಳಿಸಿದವರು ಯಾರು ಅಂತ ಬಂದರೆ ಮೊಟ್ಟ ಮೊದಲು ನಾವಿಕರಿಗೆ ರೇಖಾಂಶ ನಕ್ಷೆಯನ್ನು ಸಿದ್ಧಗೊಳಿಸಿದವರು ನಮ್ಮ ಭಾರತೀಯರೇ. ಅದು ಎಲ್ಲಿ ದೊರಕಿದೆ ಅಂತ ಅಂದರೆ ಉಜ್ಜಯಿನಿಯಲ್ಲಿ, ಪ್ರಾಚೀನ ಭಾರತದ ಉಜ್ಜಯಿನಿಯಲ್ಲಿ. ನಂತರ ಬಂದ್ಬಿಟ್ಟು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ? ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನದ ಬಾವಿಯಾನ್ ಎಂಬಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇದೆ. ನಂತರ ಬಂದ್ಬಿಟ್ಟು ಅಂಕೋರವಾಟ್ ಹಿಂದೂ ದೇವಾಲಯ ಎಲ್ಲಿದೆ? ಅಂಕೋರವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿದೆ. ಬೋರ್ಬೋದಾರ್ ಬೌದ್ಧ ದೇವಾಲಯ ಎಲ್ಲಿದೆ? ಬೋರ್ಬೋದಾರ್ ಬೌದ್ಧ ದೇವಾಲಯವು ಜಾವಾದಲ್ಲಿದೆ. ಭಾರತೀಯ ಸಂಸ್ಕೃತಿಯು ಹಬ್ಬಿರುವಂತಹ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಬಂದ್ಬಿಟ್ಟು ಅಫ್ಘಾನಿಸ್ತಾನ್, ಜಾವಾ ಮತ್ತು ಕಾಂಬೋಡಿಯಾ. ಇವು ಭಾರತೀಯ ಸಂಸ್ಕೃತಿಯು ಹಬ್ಬಿರುವಂತಹ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳಾಗಿರುತ್ತೆ. ನಂತರ ಬಂದ್ಬಿಟ್ಟು ಭಾರತೀಯ ಮೌಲ್ಯಗಳು ಯಾವ್ಯಾವು ಅಂತ ಕೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದನ್ನು ಕೆಲವೊಂದ್ಸಲ ಕೇಳಿದ್ದಾರೆ. ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂದರೆ ಆಚಾರ್ಯ ದೇವೋಭವ, ಅಹಿಂಸೆ, ಸರ್ವೇ ಜನ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ. ಆಚಾರ್ಯ ದೇವೋಭವ, ಗುರುಗಳಿಗೆ ಗೌರವಿಸೋದು, ಅವರನ್ನು ದೇವರಂತೆ ಕಾಣೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಮ್ಮದು ನಮ್ಮ ಭಾರತೀಯರ ಮೌಲ್ಯ ಕೂಡ ಹೌದು. ಅಹಿಂಸೆ, ಯಾರಿಗೂ ಹಿಂಸೆಯನ್ನು ಕೊಡದೆ ಎಲ್ಲರೂ ಅಹಿಂಸೆಯಿಂದ ಬದುಕೋದು. ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಲಿ. ಸರ್ವಧರ್ಮ ಸಮಾನತೆ, ಯಾವ ಧರ್ಮ ಕೂಡ ಮೇಲಲ್ಲ, ಯಾವ ಧರ್ಮನೂ ಕೀಳಲ್ಲ, ಎಲ್ಲ ಧರ್ಮವೂ ನಮಗೆ ಸಮಾನತೆ, ಎಲ್ಲರೊಡನೆ ಸಹಬಾಳ್ವೆಯಿಂದ ಬಾಳ್ಬೇಕು ಅನ್ನೋದು ನಮ್ಮ ಭಾರತೀಯರ ಮೌಲ್ಯ ಆಗಿರುತ್ತೆ. ಇವತ್ತಿನ ತರಗತಿಯಲ್ಲಿ ಇಷ್ಟು ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಮುಂದುವರೆದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನೋ ಅಧ್ಯಾಯದ ಕುರಿತಾಗಿ ಕೆಲವು ಮುಖ್ಯವಾಗಿರುವಂತಹ ಅಂಶಗಳನ್ನು, ಕೆಲವು ಮುಖ್ಯವಾದಂಥ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ